ಈ ಪಾರಿಗೆ ಜಲಂದಾಗ ಬುದ್ಧಿ ಬರೋದಿಲ್ಲ. ಲಕ್ಷ್ಮಕ್ಕ ನನಗೆ ಒಟ್ಟು ವಾರೇ ಐತಿವ, ಬರ್ತೇನೆ ತಡಿ ಹಿಂದಾಗಡೆ. ಅಯ್ಯ ಹೋಗಿ ಬಿಟ್ಲಲ್ಲ ಲಕ್ಷ್ಮಕ್ಕ ಊರಿಂದ. ಇನ್ನ ಈಗ ಬಂದಿದ್ದಿ ಪಾಪ, ಒಟ್ಟು ಏನಾರ ಮಾಡ್ಕೊಂಡು ಉಂಡು ತಿಂದು ಕುಂದ್ರು ಸಂಜೆ ಮುಂದೆ ಬರ್ತಾನಂತ. ಲಕ್ಷ್ಮವ್ವ ಓಯತಿ ನೋಡ, ಈ ಬೆಂಗ್ಲಾರಿನ ಈಗ ಬಂದ್ ಹೋದ್ರಲ್ಲ, ಅಷ್ಟು ಸರಳ ಮೀನ್ರ್ಯಾರಲ್ಲ. ಬೆಂಕಿ ಹತ್ತಾರ. ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಡೋದ್ ಕಲಿ. ಎತ್ತಿ ಅವ್ರೇನು ಸುಳ್ಳು ಹೇಳಿಲ್ಲ, ಇದ್ದಿದ್ದು ಇದ್ದಂಗ ಹೇಳ್ಯಾರ. ಯಾ ಇದ್ದಿದ್ದಲ್ಲ, ನಿನಗ ಏನಾರ ಒಂದ್ ಇಟ್ಟಿದ್ರ ಇಷ್ಟುದ್ದ ಮಾಡಿ ಹೇಳೋದು ಅವ್ರ ಚಾಳೆ ಐತಿ. ಮನ್ಯಾಗ ಏನೋ ಒಂದು ಸಮಸ್ಯೆ ಬಂದೈತ್ ಹಂಗಾರ. ಅಲ್ಲ ಎತ್ತಿ, ಯಾವಾಗ ನೋಡಿದ್ರು ಮಗನ್ನ ಮೇಲ್ಗಡ್ತಿದಿ, ಒಂದಿನಾರ ಸೊಸಿ ಮೇಲ್ಗಟ್ಟಿಯ. ಮಗನ ಮೇಲ್ಗಡ್ತಾರ ಅಂದ್ರ ಇಲ್ಲಿ ಸಮಸ್ಯೆ ಹುಟ್ಟಿದ್ದು ನನ್ಲಿಂದ ಅಂತ ಅನ್ಸಾಕುಂತತಿ. ಲಕ್ಷ್ಮವ್ವ ಮಂದಿ ಮಾತ್ ಕೇಳಿ ಗೌಡಪ್ಪನ್ ಕೂಟ ನ್ಯಾಯ ಮಾಡ್ಬೇಡ. ಏನೈತಿ ಏನಿಲ್ಲ ಒಟ್ಟು ಸೂಕ್ಷ್ಮ ರೀತಿಯಿಂದ ತಿಳ್ಕೊ. ಎತ್ತಿ ತಿಳ್ಕೊಳಕ ಏನೈತಿ, ಏನ್ ಉಳ್ದತಿ? ಪುಣೆದಾಗ ತಂದಿದ್ದು ನಾವು ಸೆಂಟ್ ಬಾಟ್ಲಿ, ಕಲ್ಲಿ ಮೈ ತುಂಬ ನಾರಕತ್ತಂದ್ರ ಇದರ ಅರ್ಥ ಏನ ನೀನೇ ಹೇಳ. ಕಲ್ಲಿಗೆ ಶೆಂಟ್ ಹೊಡೆದಿದ್ದು ಈಕಿಗೆ ಹೆಂಗ್ ಗೊತ್ತಾಗೈತಿ? ಇದರ ಅರ್ಥ ಏನಂದ್ರ ಕಲ್ಲವಗು ಯಾರ ತಂದು ಕೊಟ್ಟಿದ್ದಾರ, ಪರಿಚಯದಾರ. ಮಗ ಎತ್ತಿ ಇಡೀ ಊರಾಗ ಪುನಾಕ್ ಹೋದವ್ರು ನಾವ ಒಬ್ರ ಸೆಂಟ್ ಬಾಟ್ಲಿ ತಂದಾರ. ನಾವು ಬರೋದಕ್ಕೂ ಅಕ್ಕಿ ಮೈಯಾಗ ಸೆಂಟ್ ವಾಸನಿ ನಾರದಕ್ಕೂ ನನಗೆ ಯಾಕ ತಲೆಯಾಗ ನಿನ್ನ ಮಗನ ಮ್ಯಾಗ ಐತಿ ಸಂಶಯವ. ಬಂದ್ ನೋಡಯ್ಯವ್ವ, ನನ್ನ ಹೊಟ್ಯಾಗ ಸಂಕಟ ಎಷ್ಟ್ ಹಾಕ್ಯಾನ. ಬಾಯಿ ಏನ್ಲಿ ಏನಿದೆ? ಈಗರ ಬಂದಿ ಊರಿಗೆ, ಆಗ್ಲೇ ನಿಂತಿಲ್ಲ ರಾಕ್ಷಸ್ನ್ಯಂಗ ನನ್ನ ತಲೆ ಮೇಲೆ ಹತ್ತಿ ಕುಣಿಯಾಕ. ಆ ಕಲ್ಲಿ ಮನೆಗೆ ಹೋಗಿ ಸೆಂಟ್ ಬಾಟ್ಲಿ ಕೊಟ್ಟೇನ? ಇಲ್ಲ. ನಿನ್ನ ಆಮೇಲೆ ವಿಚಾರಿಸ್ಕೊಂತಾನಿ, ಮೊದ್ಲ ಫೋನ್ ಹೊಡ್ಕೊಳಕ್ ಕುಂತತಿ. ಯಾರ್ದದ ಎತ್ತಿ ಮಾತಾಡ. ಸಂತಪ್ಪ ಫೋನ್ ಹಚ್ಚನ. ಹಲೋ ಪ್ರಿಯ ಗ್ರಾಹಕರೇ, ನಿಮ್ಮ ರೀಚಾರ್ಜ್ ಈ ದಿನ ಮುಕ್ತಾಯಗೊಳ್ಳಲಿದೆ. ಯುವ ತಾಯಿ, ಫೋನ್ ಇಟ್ಟಿಂದ ನನ್ನ ಜೀವನಾನ ಮುಕ್ತಾಯ ಆಕೇತಿ ಏನೋ ಅನ್ಸಾಕ್ ಕುಂತತಿ. ಹೌದಾ? ಸರಿ ಬಿಡು. ಆದ ಕಾರಣ ತಾವು 399 ರೂಪಾಯಿಯಲ್ಲಿ 3 ತಿಂಗಳ ಅನ್ಲಿಮಿಟೆಡ್ ಪ್ಯಾಕೇಜ್ ಅನ್ನು ಪಡೆಯಬಹುದಾಗಿದೆ. ಅಂತೇಳಿ 100 ರೂಪಾಯಿ ಇಲ್ಲ, ಅಂತದ್ರಾಗ 399 ಅಂತ. ಪ್ರಿಯ ಗ್ರಾಹಕರೇ, ತ್ವರಿತಾಗಿ ರೀಚಾರ್ಜ್ ಅನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೋರುತ್ತೇವೆ. ನಮ್ಮ ಕೋರಿಕೆಯನ್ನು ಯಾರು ಕೇಳ್ಬೇಕು ಹೇಳ್ರಿ. ಗೌಡಪ್ಪ, ಸಂತಪ್ಪನ ಮಲ್ಲಿಕವ್ವ ಮಾತಾಡುದು. ಅಯ್ಯವ್ವ, ಸಂತಪ್ಪ ಮಲ್ಲಿಕವ್ವ ಎಲ್ಲರೂ ಮಾತಾಡಕತ್ತಾರ. ಮಲ್ಲಿಕವ್ವನ ಅಯ್ಯಯ್ಯ, ನಂದು ನೀಲಿ ಜಂಪರ ಅಲ್ಲೇ ಮರ್ತ ಬಂದ್ಬಿಟ್ಟನ್ರಿ. ಅದಕ್ಕ ಒಂದಿಟ್ಟು ಗುರ್ತ್ಲೆ ತಗದಿಡ ನಮ್ಮರಯ್ಯ. ಗೌಡಪ್ಪ, ನಂದು ಕೆಸ್ಮ ಇಡೋದು ಡೆಬ್ಬಿನ ಅಲ್ಲೇ ಬಿಟ್ಟು ಬಂದೇನೆಯಪ್ಪ. ಓದನು ಒಟ್ಟು ಚಂದಗೆ ಜಾಕ್ಲೆ ತೆಗೆದಿಡೋಣ. ನನ್ನ ಫೋನ್ ಅಲ್ಲೇ ಎಲ್ಲರ ಬರ್ತ ಬಂದಿದ್ರ ನನ್ನ ಜೀವಕ್ಕ ಸುಖಾನಾರ ಇರ್ತಿತ್ತು. ಹಲೋ ಪ್ರಿಯ ಗ್ರಾಹಕರೇ, ನಿಮ್ಮ ರೀಚಾರ್ಜ್ ಈ ದಿನ ಮುಕ್ತಾಯಗೊಳ್ಳಲಿದೆ. ದಯಮಾಡಿ 399 ರೂಪಾಯಿಗಳನ್ನು ಪಾವತಿಸಿ ಅನ್ಲಿಮಿಟೆಡ್ ಸೇವೆಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ. ಬಾಯರ ನೂಸ್ತ ತನಗಿಲ್ಲ ಈಕಿದು. ಹೇಳಿದ್ದಿನ ಬಳ್ಳ ಹೇಳ್ತಾಳ. ಗೌಡಪ್ಪ, ಸಂತಪ್ಪ ಮಲ್ಲಿಕವ್ವ ಉಂಡ್ರಂತ ಅಡಿಗೆ ಏನ್ ಮಾಡ್ಯಾಳ ಒಟ್ಟು ಕೇಳ್ರಿ. ಇವತ್ ನೋಡಿದ್ರ ಆಫೀಸಿಗೆ ರಜಾ ಐತಿ. ಇವತ್ತಿಗೆ ಪ್ರೇಮಾನ್ ಪರೀಕ್ಷೆನೂ ಮುಗಿತಾವು. ಡೈರಿ ಒಳಗ ನಾನು ಫೋನ್ ನಂಬರ್ನ ಬರೋದು ಕಳ್ಸಿದ್ಯಾ. ಪ್ರೇಮಾಂದ ಒಂದ್ ಕಾಲು ಬರ್ಲಿಲ್ಲ. ಇವತ್ತಕಿ ಎಕ್ಸಾಮ್ ಮುಗೀತ. ಇವತ್ತೇನಾರ ನನಗ ಕಾಲ್ ಮಾಡ್ತಾಳೋ ಏನೋ. ಈಗ ಎಲ್ಲದಾಳ, ಏನ್ ಮಾಡಾಕತ್ತಾಳ? ಇವತ್ತಿಗೆ ನನ್ಗೆಲ್ಲಾ ಪರೀಕ್ಷೆನೂ ಮುಗಿದ್ವು. ಇವತ್ತ ನನ್ ಗಂಡಗ ಒಂದು ಫೋನ್ ಮಾಡಿ ಮಾತಾಡ್ತೇನಿ. ಆಕಿ ಫೋನ್ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಆಕಿ ನಂಬರು ನನ್ನ ಹತ್ರ ಇಲ್ಲ. ಸಂತೂರ್ ಮನಿಗೆ ಹೋದ್ನಿ ಅಂದ್ರ ಮಲ್ಲಿಕಾನ ಹತ್ರ ಆಕಿ ನಂಬರ್ ಇಸ್ಕೊಂಡು ಫೋನ್ ಮಾಡ್ತೇನೆ. ಅಲ್ಲ, ಫೋನ್ ಮಾಡಿ ಏನ್ ಮಾತಾಡ್ಬೇಕು ಅನ್ನೋದ ತಿಳಿವಲ್ದ. ಇವತ್ತಿನ ಪರೀಕ್ಷೆ ಮುಗಿದಿದ್ದ ಅತ್ತಿಯರಿಗೆ ಮಾವರಿಗೆ ಫೋನ್ ಮಾಡಿ ಹೇಳ್ಬೇಕ. ಜೊತೆಗೆ ಮಲ್ಲಿಕಾಗೂ ಫೋನ್ ಮಾಡ್ಬೇಕ. ಒಂದ್ ವಾರಿಂದ ಪಾಪ ಯಾರಿಗೂ ಫೋನ್ ಮಾಡಿಲ್ಲ. ಹಲೋ ಮಲ್ಲಿಕಾ, ನಾನು ಶಂಕರ್ ಮಾತಾಡುದು. ನಾನು ಆರಾಮಾಗಿದ್ದೀನಿ, ನೀವ್ ಹೆಂಗದಿರಿ? ಸಂತೂ? ಚಲೋ ಆತ. ಮಲ್ಲಿಕಾ, ಏನಿಲ್ಲ, ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಒಂದ್ ಮಾತು ಕೇಳ್ಬೇಕಾಗಿತ್ತ? ಏನಿಲ್ಲ, ಅದು ನನಗ ನಂಬರ್ ಬೇಕಾಗಿತ್ತು. ನಮ್ ಪ್ರೇಮಕ್ಕಂದು ನಂಬರ್ ಬೇಕಾಗಿತ್ತ, ಹೌದಲ್ರಿ? ಬಾಜಿ, ನಿಮಗ ಮೆಸೇಜ್ ಕಳಿಸ್ತೇನ್ರಿ. ಓಕೆ, ಬಾಯ್. ಬಾಯ್. ಹಲೋ, ನಾನ್ ಮಲ್ಲಿಕಾ. ಆರಾಮದಿ? ಪ್ರೇಮಕ್ಕ, ಇವತ್ ನಿನ್ ಎಕ್ಸಾಮ್ ಎಲ್ಲ ಮುಗಿದ್ವು. ಹೌದು, ಮತ್ತ ಪುನಾಕ ಬಂದ್ಬಿಡು. ಪುನಾಕ? ಇಲ್ಲಪ್ಪ, ನಾನ್ ಬರಕಾಗಲ್ಲ. ನಾನು ಅತ್ತಿಯರ್ ಕಡೆ ಹೋಗ್ತಾನಿ. ಮೊದ್ಲು ಫೋನ್ ಮಾಡ್ತೀನಿ ಪ್ರೇಮಗ. ಹೌದನ ಪ್ರೇಮಕ್ಕ? ಪಾಪ ಬಹಳ ಜ್ವರ ಬಂದಿದ್ವು, ನಿನ್ನ ನೆನ್ಸಾಕತ್ತಿದ್ರಂತ ಹೇಳಿ ಏನೋ ಬರ್ತೀಯನ ಅಂತ ಕೇಳಿದೆ. ಯಾರಿಗ ಆರಾಮಿಲ್ಲ? ಪ್ರೇಮಕ್ಕ, ಅದು ಶಂಕರ್ ಮಾವರ್ಗೆ ಜೋರಂಗ
ಜೋರಂಗ ನೆಗಡಿ ಬಂದ್ಬಿಟ್ಟತಿ. ನೆಗಡಿ ಬಂದತ್ಯಾ? ಶುಂಠಿ ಕಾಡೆ ಕುಡಿಯನ್ನ ಕಡಿಮೆ ಆಕತಿ. ಪ್ರೇಮಕ್ಕ ಬರೀ ನೆಗಡಿ ಅಲ್ಲ, ಜ್ವರಾನು ಬಂದೈತಿ. ಜ್ವರಾನು ಬಂದೈತ್ಯಾ? ಎಷ್ಟ್ ಹೇಳಿದ್ರು ಹಾಸ್ಪಿಟಲ್ಗೆ ಹೋಗ್ವಲ್ರ. ಮಲ್ಲಿಕಾ ಅವ್ರಿಗೆ ಹೇಳ, ಹೋಗಿ ಮೊದ್ಲ ಹಾಸ್ಪಿಟಲ್ಗೆ ತೋರಿಸ್ಕೊಂಡ್ ಬಾ ಅಂತ ಹೇಳಿ. ಲಕ್ಷ್ಮಕ್ಕ ನಮ್ಮ ಮನ್ಯಾಗಿದ್ದಿದ್ರ ನಾ ಬಿಡ್ತಿದ್ದಿಲ್ಲ, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ. ಶಂಕರ್ ಭಾವ್ಜಿ ಒಬ್ರ ಅವ್ರ ರೂಮ್ನಾಗ ಅದಾರ ಪಾಪ. ಎಷ್ಟ್ ಹೇಳಿದ್ರು ನಮ್ ಮನೆಗೆ ಬರವಲ್ರ. ಹೌದಾ ಮಲ್ಲಿಕಾ, ಏನ್ ಮಾಡೋದು? ಪ್ರೇಮಕ್ಕ ನನ್ ತಲೆಯಾಗ ಒಂದು ಉಪಾಯ ಐತಿ. ಏನ? ಏನಿಲ್ಲ, ನೀನು ಪುನಾಕ್ ಬಂದು ಒಂಚೂರು ಹಾಸ್ಪಿಟಲ್ಗೆ ತೋರಿಸಿದ್ರ ಚಲೋ ಆಗ್ತಿತ್ತ. ನಾನ ಹೂನಾ ಪ್ರೇಮಕ್ಕ, ಯಾರು ಹೇಳಿದ್ರು ಕೇಳವಲ್ರ. ನೋಡ್ ಪ್ರೇಮಕ್ಕ, ಹೇಳುವಷ್ಟು ಹೇಳೇನಿ, ಏನ್ ಮಾಡ್ತೀಯೋ ನಿನಗ್ ಬಿಟ್ಟಿದ್ದ. ಜ್ವರ ಮಾತ್ರ ಸಿಕ್ಕಾಪಟ್ಟಿ ಅದಾವ, ಏನ್ ಮಾಡ್ಲಿ? ಈ ಮಲ್ಲಿಕಾ ಇನ್ನೂ ನಂಬರ್ ಯಾಕೆ ಕಳಿಸ್ವಲ್ಲ? ಹಲೋ ಮಲ್ಲಿಕಾ, ಒಂಚೂರು ನಂಬರ್ ಕಳಿಸ್ವಾ. ಭಾವ್ಜಿ ನಂಬರ್ ನೀವು ಪ್ರೇಮಕ್ಕನ ಕಡೆನ ಇಸ್ಕೋರಿ. ಮಲ್ಲಿಕಾ, ಪ್ರೇಮ ನೋಡಿದ್ರ ಹುಬ್ಬಳ್ಳ್ಯಾಗ, ನಾ ನೋಡಿದ್ರ ಪುನಾದಾಗ, ನಂಬರ್ ಹೆಂಗ್ ಇಸ್ಕೋಲಿ? ಹೌದಲ್ಲ, ಒಂದ್ ಕೆಲಸ ಮಾಡ್ರಿ, ನಾಳೆ ಬೆಳಿಗ್ಗೆ ಪ್ರೇಮಕ್ಕ ಪುನಾಕ್ ಬರ್ತಾಳ, ಅಕ್ಕಿ ಹತ್ರ ನಂಬರ್ ಇಸ್ಕೊಂಡ್ಬಿಡ್ರಿ. ಮಲ್ಲಿಕಾ ಪ್ರೇಮ ಪುನಾಕ್ ಬರ್ತಾಳ? ಹ್ಞೂನ್ರಿ ಭಾವ್ಜಿ. ಎಷ್ಟ್ ಹೊತ್ತಿಗೆ ಬರ್ತಾಳ ವಾಪಸ್ ನಿಮಗ ಕಾಲ್ ಮಾಡಿ ಹೇಳ್ತೇನಿ, ಅತ್ತಿಯವ್ರಿಗೆ ಹಚ್ಚಿ ಹೇಳ್ತೇನಿ. ಹಲೋ ಹಲೋ ರೀ ಮಾವಾರ, ನಾನ್ರಿ ಪ್ರೇಮ. ಹೇಳುವ ಪ್ರೇಮವ್ವ. ಮಾವಾರ, ಮಲ್ಲಿಕಾ ಫೋನ್ ಮಾಡಿದ್ಲರಿ, ಇವ್ರಿಗೆ ಏನೋ ಜ್ವರ ನೆಗಡಿ ಬಂದತಂತ್ರಿ. ಮಾವಾರ ಈಗ ಮಲ್ಲಿಕಾ ಹೇಳಿದ್ಲರಿ, ದವಾಖಾನಿಗೆ ಹೋಗಂತ ಹೇಳ್ಬೇಕ. ಮಲ್ಲಿಕಾ ಹೇಳಿದ್ರು ತೋರ್ಸಾಕ ಹೋಗೇ ಇಲ್ಲಂತ್ರಿ. ತಡಿ ಹಂಗಾರ ಶಂಕರಪ್ಪಗ ಫೋನ್ ಹಚ್ಚಿ ಮಾತಾಡ್ತೇವಿ. ಯಾಕ್ರಿ? ಶಂಕರಪ್ಪಗ ಜಗ್ಗ ಜ್ವರ ಬಂದಾವಂತ, ಬಹಳ ಆರಾಮಿಲ್ಲ ಅಂತ ಮಲ್ಲಿಕಾ ಫೋನ್ ಹಚ್ಚಿದ್ಲಂತ ಪ್ರೇಮವ್ಗ. ಯಪ್ಪ, ಹುಡುಗ ಜ್ವರ ಬಂದಾವಂತ? ಅಯ್ಯಯ್ಯ, ಇದೇನ್ ಬೇಡ ಯವ್ವ. ಹಂಗಾರ ಪ್ರೇಮವ್ಗ ಪೂನಾಕ ಹೋಗಣಬೇಕ. ನೋಡಪ್ಪ, ಹೌದ್ ನೋಡು, ಪ್ರೇಮವ್ನ ಒಟ್ಟು ಹುಟ್ಟುಟ್ಲೆ ಹೋಗಣ ಯಪ್ಪ. ಜ್ವರ ಬಂದ್ರ ಆಳಲ್ಲವ, ಬಹಳ ಮಿದಕ್ಲ. ಪ್ರೇಮವ್ವ ತಡಿ, ಇಲ್ಲ ನಿಮ್ಮ ಅತ್ತಿ ಮಾತಾಡ್ತಾಳ. ಪ್ರೇಮವ್ವ ಹ್ಞೂ ಐತಿ. ನಿಂದು ಹೆಂಗು ಪರೀಕ್ಷೆ ಮುಗ್ದತಿ, ಅದಕ್ಕ ಒಟ್ಟು ಶಂಕರಪ್ಪನಂತಲೇ 2 ದಿನ ಹೋಗಿ ಬರ ಯವ್ವ. ಪ್ರೇಮವ್ವ ಶಂಕರಪ್ಪ ಗನ ಮಿದಕ್ಲ ಯವ್ವ, ಜಡ್ಡಿಗೆ ಆಳಲ್ಲವ, ಜ್ವರ ಅವನ್ನ ನೋಡ್ಕೊಂತ ಕುಂತಿದ್ವನ ಯವ್ವ. ಪ್ರೇಮವ್ವ ಹುಡುಗನಂತಲೇ ಒಂದು ದಿನ ಹೋಗಿ ಬರ ಯವ್ವ. ಒಬ್ಬನೇ ಇರ್ತಾನ, ಸುಳ್ಳ ಒಣ ಚಿಂತಿ ಮಾಡ್ತಾನ. ಪ್ರೇಮ ಹೋಗಿ ಬರ್ತೀನವ? ಎತ್ತಿ ಎಲ್ಲಾರು ಹೋಗೋಣ ಬರ್ರಿ ಯವ್ವ. ಬರ್ತಿದ್ವಿ ಬಿಡು, ಹೊಲ್ದಾಗ ನೋಡಿದ್ರ ಪೀಕ್ ಬಂದತ್ವಿ, ಹಾಳು ಮಾಡಿ ಒಟ್ಟು ಏಟ್ ಬರ್ತತಿ ಆಟ ಮನಿಗೆ ತಂದು ಒಕ್ಕೋಬೇಕು. ಮಳಿ ಒಂದು ಒಡ್ಯಾಡ ಕುಂತತಿ, ಮಾವಾರ್ನಾರ ಕಳಿಸ್ಬೇಕಾಗಿತ್ತು. ಹೊಕ್ಕಂತ ತಗೋ ನಾನು. ನಿಮ್ಮ ಮಾವನ್ನ ಕಳಿಸ್ತಿದ್ನಿ, ಏನ್ ಮಾಡ್ಬೇಕು? ಆಳು ಒಂದು ಸಿಗ್ವಲ್ವು, ಘನ ಒಜ್ಜಗೈತಿ, ಹೊಲದಾನ ಬಾಳೆವು. ಅದಕ್ಕ ನಾನು ಸುರೇಶಪ್ಪಗ ಫೋನ್ ಮಾಡಿ ಹೇಳ್ತಾನಿ, ಏನ ಟಿಕೆಟ್ ತೆಗಿಸಿ ನಿನ್ನ ಗಾಡಿ ಹತ್ತಿಸ್ತಾರ, ಅಲ್ಲೇ ಸಂತಪ್ಪ ಬಂದು ಕರ್ಕೊಂಡು ಹೋಗ್ಕಂತಗೋ. ಇದೊಮ್ಮೆ ನೀ ಹೋಗಿ ಬಾರ ಯವ್ವ ಪ್ರೇಮವ್ವ, ಮುಂದಕ ಮತ್ತೆ ಹೊಸರು ಕೂಡಿ ಹೋಗೋಣಂತ. ಹೋಗಿ ಬರ್ತೇನಿ. ಲಕ್ಷ್ಮವ್ವ ಹೊಕ್ಕ ಅಂತ ಪ್ರೇಮವ್ವ. ಹೂನ ಎತ್ತಿ ಹೊಕ್ಕೇನಂದಾಳ. ಬೇಷಾತ್ವಾ ಲಕ್ಷ್ಮವ್ವ. ಯವ್ವ ಏನಾರ ಯಾಕಾಗ್ಲಿ 2 ಮಂದಿ ಚಂದಗೆ ಇದ್ರ ಅಷ್ಟ ಸಾಕ ಯವ್ವ. ಹೂನ ಎತ್ತಿ ಎಷ್ಟು ದೇವ್ರಿಗೆ ಹರಕಿ ಹೊತ್ತಾನಿ ಯವ್ವ. 2 ಮಂದಿ ಚಂದಗಿದ್ರ ಎಲ್ಲಾ ದೇವ್ರಿಗೆ ಹರಕಿ ತೀರಿಸ್ತಾನಿವ. ಪ್ರೇಮವ್ವ ದೇವ್ರ ಮುಂದೆ ಒಟ್ಟು ತುಪ್ಪದ ದೀಪ ಹಚ್ಚುವ. ತುಪ್ಪದ ದೀಪ ಹಚ್ಚಿಡ್ತೇನೆ ಯವ್ವ. ನಾ ಕಡೆ ತಳಗಿನ ಉಣಿಗೆ ಹೋಗ್ಬೇಕು, ಅಲ್ಲಿ ಆಳದವಂತ ಕೇಳ್ಕೊಂಡು ಬರ್ತಾನಿ. ಆತ್ ತಗೋರಪ್ಪ, ಕೇಳ ಬರೋಗ. ಸ್ನೇಹಿತರ ಪ್ಲೀಸ್ ವಿಡಿಯೋಕ ಲೈಕ್ ಮಾಡ್ರಿ, ಆದಷ್ಟು ವಿಡಿಯೋಗಳನ್ನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ. ಹೊಸದಾಗಿ ನೋಡುವವರಿಗೆ ಕೈ ಮುಗಿದು ಕೇಳ್ಕೊತೇನ್ರಿ, ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇರ್ಲಿ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ, ಅಂದ್ರೆ ನನಗೆ ಮುಂದಿನ ಕಥೆ ಬರೆಯಾಕ ತುಂಬಾ ಹೆಲ್ಪ್ ಆಕತಿ. ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ.